ಉಳಿಸಬಲ್ಲದು ನಿನ್ನನ್ನೇ ಸಿಂಹ 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 ಸಿಂಹ. ಗೌಡರೇ, ಇವರನ್ನು ಒದ್ದು ಎಳೆದುಕೊಂಡು ಬಂದಿದ್ದೇನೆ. ಅಪ್ಪನೆ ಕೊಡಿ ಗೌಡ್ರೆ. ಇವರಿಗೆ ಬದುಕು ಆಸೆ ಇದ್ದಂಗಿಲ್ಲ, ಇವರನ್ನು ಉಳಿಸುವ ಆಸೆ ನನಗೂ ಇಲ್ಲ. ಅಪ್ಪನೆ ಕೊಡಿ ಗೌಡ್ರೆ, ಇಲ್ಲಿ ಅವರನ್ನ ಜೀವಂತವಾಗಿ ಹುಗಿದು ಬಿಡುತ್ತೇನೆ. ಬೇಡ ಕಾಳಿಂಗ, ಬೇಡ. ಇವನನ್ನು ನಾನು ವಿಚಾರಿಸುತ್ತೇನೆ, ತಾಳು. ಯಾಕೆ ಮಹಾದೇವ್ ಈ ರಂಗಗೌಡನಿಗೆ ಬೆಲೆ ಕೊಡಲಿಲ್ಲವಂತಲ್ಲ? ಏಕೆ? ಈ ಭೂಮಿ ಮೇಲೆ ಬದುಕು ಆಸೆ ನಿನಗಿದ್ದರೆ ಸುಮ್ಮನೆ ನೀವು ಹೊಲವನ್ನು ಕೊಟ್ಟು ನಿನ್ನ ಜೀವ ಉಳಿಸಿಕೊಂಡು ಹೋಗು. ನೋಡ್ರಿ, ನಾನು ಎಲ್ಲದಕ್ಕೂ ಸಿದ್ಧನಾಗಿ ಬಂದಿದ್ದೇನೆ. ಆದ್ರೆ ಅದು ಏನು ಮಾಡುತ್ತೀರಿ ಮಾಡಿ. ನಾನು ಮಾತ್ರ ನಮ್ಮ ಹೊಲವನ್ನು ನಿಮಗೆ ಬಿಟ್ಟು ಕೊಡಲಾರನ. ಕೇಳಿದ್ರೇನ್ರಿ ಗೌಡ್ರ ಈ ಮಗನ ಮಾತ? ಎಲ್ಲಾ ಊರ್ ಜನಾನ ನಿಮ್ ಮಾತಿಗೆ ಬೆಲೆ ಕೊಟ್ಟು ಹೊಲ ಕೊಡಾಕ್ ರೆಡಿ ಆದ್ರ ಈ ಮಂಗ್ಯಾನ ಮಗ ಮೈಲಾರಿ ಮಾತು ಕೇಳಿ ನಿಮ್ ಮಾತಿಗೆ ಬೆಲೆನ ಇಲ್ದಂಗ ಆಗೈತ್ರಿ ಗೌಡ್ರ. ಏ ಮಹಾದೇವ, ಈ ಎಮ್ಮೆಲೆ ಎದುರು ಹಚ್ಚಿಕೊಳ್ಳಷ್ಟು ಸೊಕ್ಕು ಬಂದಿತ್ಲೇ ನಿನಗೆ? ಹಾ, ಗೇರುತ್ತ ಹೊಲವನ್ನು ಇಟ್ಟುಕೊಂಡು ಸುಮ್ಮನೆ ಯಾಕೆ ಕೊರಗಿ ಸಾಯುತ್ತೀಯ? ಸುಮ್ಮನೆ ನಮಗೆ ಹೊಲ ಕೊಟ್ಟು ನಿನಗೆ ಹಣ ತೆಗೆದುಕೊಂಡು ಸುಖವಾದ ಜೀವನ ಸಾಗಿಸ. ನೋಡು ನೋಡು, ಈ ಹಾಳಾದ ಹೊಲವನ್ನು ಇಟ್ಟುಕೊಂಡು ರೈತರ ಬಾಳಿಗೆ ಉಸಿರಾಗಿ ನಿಂತಿರುವಂತ ಯಾವ ಹೊಲವನ್ನು ಮಾರಿ ಅದೇನು ಸಾಧಿಸೋದು ಅಂತ ತಿಳಿದಿದ್ಯಾ? ಇಲ್ಲ ಅಂದ್ರೆ ಆ ಅಣ್ಣ ಅಕ್ಕ ಹೊಲವನ್ನು ನಿನಗೆ ಕೊಟ್ಟು ನಮಗೇನು ಭಿಕ್ಷೆ ಬೇಡ ಅಂತ ಹೇಳ್ತಿದ್ಯಾ? ಲೇ ಗತಿಗೇಡಿ ನನ್ನ ಮಕ್ಕಳ, ತುತ್ತು ಕೂಳಕ್ಕೆ ಗತಿ ಇಲ್ಲದೆ ನನ್ನ ಮಕ್ಕಳು, ನೀವು ಇಷ್ಟೊಂದು ಸೊಕ್ಕಿನಿಂದ ನಮ್ಮ ಗೌಡರ ಮುಂದೆ ಹೇಗೆ ಮಾತಾಡ್ತಾರೆ ಮಕ್ಕಳ? ಕಳಿಂಗ, ಹೊಲ ಅಂದರೆ ಹಿರಿಯರಿಂದ ಇಟ್ಟುಕೊಂಡು ಬಂದ ಆಸ್ತಿ. ಆ ಆಸ್ತಿಯನ್ನು ಕಳೆದುಕೊಳ್ಳಬಾರದು. ಅದಕ್ಕೆ ಇನ್ನಷ್ಟು ನಾವು ಜೋಡಿಸಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಹಚ್ಚಬಾರದು. ಅದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಏನಾದರೂ ಧಕ್ಕೆ ಹಚ್ಚಿದ್ದೆ ಆದರೆ ಹಿರಿಯರಿಗೆ ನಡೆದುಕೊಂಡು ಅವರು ಕಷ್ಟಪಟ್ಟಿದ್ದಕ್ಕೆ ಅರ್ಥವೇ ಇರುವುದಿಲ್ಲ.
ಸೊಕ್ಕಿನ ಗುಳಿ ಈ ನಿನ್ನ ಎದೆಗೆ ಒತ್ತಿನ ಗುಣವನ್ನು ಇಟ್ಟರೆ ಇಲ್ಲೇ ರಕ್ತದ ಓಕಲ್ಲಿ ವಾದ್ಯ ಸಾವಿರ ಮಗನೇ ಎಚ್ಚರ. ಬಲರಾಮ್, ಕೇವಲ ಒಂದು ಕುರಿಯ ಕತ್ತನ್ನು ಕತ್ತರಿಸುವುದಕ್ಕೆ, ಕೇವಲ ಒಂದು ಕುರಿಯ ರುಂಡವನ್ನು ಗುಂಡು ಹಾಕೋದಕ್ಕೆ ಹೇಗೆ ನಿನ್ನ ಬಂದೂಕಿನ ಪಿಸ್ತೂಲಿನ ಗುಂಡನ್ನು ವೇಸ್ಟ್ ಮಾಡ್ತೀಯ? ಒಂದು ಹರಿತಾಳ ಕತ್ತಿದ್ರೆ ಸಾಕು ಆ ಕುರಿಯ ಕತ್ತನ್ನು ನೆಲ ಕುಳಿಸುವುದಕ್ಕೆ. ಲೇ ಪಡ್ಜಂತ್ಯಪ್ಪ, ರಾಜ್ಯದಲ್ಲಿ ರಾಜಕೀಯ ರಂಗದಲ್ಲಿ ನಾನೇ ರಾಜನೆಂದು ಮೆರೆಯುತ್ತಿರುವ ಯಾವುದೇ ಒಬ್ಬ ರಾಜಕಾರಣ ಅವನು ಮಾಡಿದಲ್ಲ ಪಡ ಗೊತ್ತಾದ ಮೇಲೆ ಜೈಲಿನಲ್ಲಿ ಕಂಬಿ ಎಣಿಸುತ್ತ ಗಂಗಳ ಚರಿಗಿ ನೆಗ್ಗಿದ ಗಂಗಳ ಬಿಸಿರಿಯಾಗಿ ಮುದ್ದಿ ಬಿಳಿಜ ನುಚ್ಚ ಬಡ್ದಿದ ಅರುವಿನಲ್ಲಿ ಹುಚ್ಚ. ಅದಕ್ಕಪ್ಪ ಸಂಗಿ ಇಲ್ಲದ ವಿಚಾರ ನಿನಗೇಕೆ? ನಿನಗೆ ಸರಿ ಸಮಯ ಇರುವ ಗಂಡನ ಜೊತೆ ಹೋರಾಡೋ, ನೀನು ಅದನ್ನ ಬಿಟ್ಟು ಇಡೀ ಈ ಕಿಲಾಡಿ ಗಂಡನ ಎದುರಿಗೆ ಗಂಡುಗಾರಿಕೆ ತೋರಿಸಲು ಬಂದರೆ ಬಂದ ಸೋಂಕಿಲ್ಲ ದಾರಿಯಿಂದ ಇಲ್ಲಿ ಹೊರಟು ಹೋಗು. ಲೇ ಬಲರಾಮ, ನೀನೇ ಕಟ್ಟಿದ ಈ ಸಾಮ್ರಾಜ್ಯದಲ್ಲಿ ನಿನ್ನೆದುರಿಗೆ ಶೆಡ್ ಹೊಡೆದು ಬಾಳೆ ಮಾಡುತ್ತೇನೆ. ಅದೇನ್ ಮಾಡ್ಕೋತೀವ ಮಾಡ್ಕೋ, ನಾನ್ ಮಾತ್ರ ನನ್ನ ಒಂದ್ ಗೇಮ್ ಜಾಗನೂ ನಿನಗೆ ಬಿಡೋದಿಲ್ಲ. ಏ ಮಾದೇವ, ನನ್ನ ಮಗನ ತುತ್ತು ಕೂಳಿಗೆ ಗತಿ ಇಲ್ಲದೆ ನಮ್ಮ ಧ್ವನಿಗಳ ಕೈ ಏಕೆ ಚಾಚುವಾಗ ಇನ್ನೇಕೆ ನಿಮಗೆ ಮುಚ್ಚಲು ಬಾಯಿ ಹುಚ್ಚು ನಾಯಿ. ಇನ್ನೊಬ್ಬರ ಮನೆ ಅಂಜಲ ತಿಂದು ನಿನಗೆ ಇಷ್ಟು ಸಕ್ಕಿರ್ಬೇಕಾದ್ರೆ ಇನ್ನು ನಮ್ಮಪ್ಪ ಗಳಿಸಿದ ಸ್ವಂತ ಆಸ್ತಿ ಎಲ್ಲಿ? ಅದಷ್ಟೇ ಅಲ್ಲದೆ ನನ್ನ ಸ್ವಂತ ದುಡಿ ಮೇಲೆ ದುಡಿಯುತ್ತೇನೆ ಎದುರು ನನಗೆಷ್ಟಿರಬೇಡಲೇ ಹುಚ್ಚು ನಾಯಿ. ಹುಟ್ಟಿದ ಹುಚ್ಚರ ಇದ್ದಾನೆ. ಸುಮ್ಮನೆ ಇದ್ದಂತೆಲ್ಲ ನಿನ್ನ ಮಾತು ಮಿತಿ ಮೀರಿ ಹತ್ತಿದೆ. ಈ ಹಠ ತೊಟ್ಟ ಮುಖ ನನಗೆ ನೀ ಮಿಕ್ಕಿ ಮಾತಾಡ್ತೀಯ ಅಂದ್ರೆ ನಿನ್ನ ಹೆಣ ಮೇಲೆ 10 ಕಾಗಿಗಳು ಹರಡುತ್ತವೆ ಅಂತ ತಿಳಿದುಕೊ ಮಗನೇ. ಪಡ್ಜಂತಿ, ಲೇ ಪಡ್ಜಂತಿ, ಹೇಳ್ರಿ ಗೌಡ್ರ, ಏನಾತ? ತಗೊಂಡುಕೊಂಡು ಬಾಲಿ ಆ ನನ್ನ ಚಾವಟಿಯನ್ನ. ಕಾಳಿಂಗ ಕಾಳಿಂಗ, ಹೇಳಿ ಗೌಡ್ರೆ. ಏನಕ್ಕತ್ಲಿ ಮಂಗ್ಯಾಣ ಮಗನ? ತೆಗೆದುಕೋ ಬಾ ಗೌಡ್ರು ಪಿಸ್ತೂಲನ್ನು. ತೆಗೆದುಕೊಳ್ಳಿ ಗೌಡ್ರೆ ಈ ಚಾಟಿ ಏಟನ್ನು. ತೆಗೆದುಕೊಳ್ಳಲೇ ಮಗನೇ ಈ ರಂಗೇಗೌಡನ ಪ್ರಸಾದವನ್ನು. ಹಾಕ್ರಿ ಗೌಡ್ರ, ಹಾಕ್ರ ಮಗಗ. ಅಮ್ಮ, ಗೌಡ್ರಿ, ಏನಿದೆಲ್ಲ ಅನ್ಯಾಯ? ಈ ಬಡ ರೈತನ ಮೇಲೆ ಅನ್ಯಾಯವಾಗಿ ಚಾಟಿ ಹಸು ಬೀಸಲು ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಏ
ಮರ್ಯಾದೆಯಿಂದ ಮಾತನಾಡೋ ಮಗನೇ. ನನ್ನ ಮನೆಗೆ ಬಂದು ನನಗೆ ನ್ಯಾಯ ಅನ್ಯಾಯ ಬಗ್ಗೆ ನೀತಿ ಪಡೆಯಲು ನಿಲ್ಲಿಯವನೇ ಬೀರುಗಾರನ ಮಗನೇ. ಗೌಡ್ರಿ, ಮನೆಗೆ ಬಂದವರಿಗೆ ಮೊದಲು ಮನುಷ್ಯತ್ವದಿಂದ ಮಾತನಾಡುವುದನ್ನು ಕಲಿತುಕೊಳ್ಳ್ರಿ. ಅದನ್ನ ಬಿಟ್ಟ ಮೃಗಗಳ ಜೊತೆ ಮಾತನಾಡುವುದು ಸರಿಯಲ್ಲ. ಲೇ ಮಲಾರಿ, ಸರಿ ತಪ್ಪಿನ ಬಗ್ಗೆ ಬುದ್ಧಿ ಹೇಳಲು ನಮಗೆ ಬರಬೇಡ. ಸುಮ್ಮನೆ ಬಂದ ದಾರಿಗೆ ಸೋಂಕಿಲ್ಲ ಇಲ್ಲಿಂದ ಹೊರಟು ಹೋದರೆ ಸರಿ. ಇಲ್ಲಾದ್ರೆ ನಮ್ಮ ರಾಜಕೀಯ ಕೈವಾಡ ತೋರಿಸಿಕೊಳ್ಳುತ್ತದೆ ಬಲು ಎಚ್ಚರ. ಗೊತ್ತು ಬಲರಾಮ, ನನಗೆ ಚೆನ್ನಾಗಿ ಗೊತ್ತು. ಈ ಊರಿನ ಬಡ ರೈತರ ರಕ್ತವನ್ನು ಹಿಂಡುವ ರಾಕ್ಷಸರೆಂದು ನನಗೆ ಬಲು ಚೆನ್ನಾಗಿ ಗೊತ್ತು. ಆದರೆ ನಿಮ್ಮಂತ ರಾಕ್ಷಸರ ಗುಂಪನ್ನೇ ನಾಶ ಮಾಡಲು ಬಂದ ಬ್ರಹ್ಮ ರಾಕ್ಷಸ ನಾನೆಂದು ನೆನಪಿನಲ್ಲಿ ಇಟ್ಟುಕೋ ಮಗನ. ಬ್ರಹ್ಮ ರಾಕ್ಷಸ? ಲೇ ಬ್ರಹ್ಮ ರಾಕ್ಷಸನೇ, ನಾನೇ ಎಂದು ಮೆರೆಯುವ ನಿನ್ನ ರಾಕ್ಷಸರ ಚುಟ್ಟವನು ಕೈಯಲ್ಲಿ ಇಟ್ಟುಕೊಂಡು ಎದೆ ಮೇಲೆ ಕಾಲಿಟ್ಟು ಸುಡುಗಾಡದಲ್ಲಿ ಸುಟ್ಟು ಬಂದ ಈ ಜೈ ಬಾರಿ ಬಲರಾಮನಿಗೆ ನಿನ್ನಂತ ರಾಕ್ಷಸರ ಚಟ್ಟ ಕಟ್ಟುವುದು ನನಗೆ ಚೆನ್ನಾಗಿ ಗೊತ್ತು. ಲೇ ಬಲರಾಮ, ನಿನ್ನಂತ ಆಟದ ಮನೆಯನ್ನು ಕಟ್ಟಿಕೊಂಡು ನಮ್ಮಂತ ಬಡವರ ಚಟ್ಟ ಕಟ್ಟುತ್ತೇನೆಂದು ಬಂದ ಎಟ್ಟು ಕಟ್ಟಾಳುಗಳ ಗುಟ್ಟು ರಟ್ಟು ಮಾಡಿಕೊಂಡು ಜೈಲು ಸೇರುವಾಗ ಇನ್ನ ನಿಮ್ಮಂತ ಪುಡಾರಿ ರಾಜಕಾರಣಿಗಳು ನಮ್ಮನ್ನೇನು ಉಲ್ಲಾಡ್ಸಕ್ಕಾಗಂಗಿಲ್ಲ. ಗಂಡು ಜಾತಿಯ ಬಾಂಡ ನನ್ನ ಮಗನೇ. ರಾಜಕೀಯದ ಬಗ್ಗೆ ಮಾತನಾಡಿದರೆ ನಿನ್ನ ನರಗಳನ್ನು ಕತ್ತರಿಸಿ ಕಡಿವಾಣ ಹಾಕಿದ ಮಗನೇ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನಿನ್ನ ಹೊಲ ನಮಗೆ ಕೊಟ್ಟು ಇಲ್ಲಿಂದ ಹೊರಟು ಹೋದ್ರೆ ಸರಿಯೇ. ಇಲ್ಲದಿದ್ದರೆ ಬಲವಂತವಾಗಿ ಸುಡುಗಾಡವನ್ನು ಸೇರಿಕೊಳ್ಳುತ್ತೀಯ ಜೋಕೆ ಮಗನೇ. ಲೇ ತಮ್ಮ ಮೈಲಾರಿ, ನಮ್ಮ ಗೌಡ್ರು ಹೇಳಿದಂಗ ನಿಮ್ ಹೊಲ ಕೊಟ್ಟ ಹೋಗ್ರಿ. ಸುಮ್ಮ ಯಾಕೆ ನಿಮ್ ಜೀವ ಕಳ್ಕೋತೀರಿ? ಸುಳ್ಳ ರಾಜಕೀಯದವ್ರನ್ನ ಹೆದರು ಹಾಕೊಂಡ ಯಾಕೆ ಸಾಯ್ತೀರಿ? ಲೇ ಪರ್ಜಂತಿ, ಈ ಮನುಷ್ಯ ಜನ್ಮವೇ 100 ದಿನದ ಸಂತಿ. ಈ ಸಂತೆ ಕಂತೆಯ ನಡುವೆ ಬದುಕಬೇಕಾದರೆ ನ್ಯಾಯದಿಂದ ಬದುಕಬೇಕು ವಿನಃ ನಿಮ್ಮ ಹಾಗೆ ಅನ್ಯಾಯದಿಂದ ಅಲ್ಲ. ನಮ್ಮ ಆಸ್ತಿಯನ್ನು ಕೊಟ್ಟು ನಿಮ್ಮ ಕೈ ಕೆಳಗೆ ಗುಲಾಮರಾಗುವ ಅವಶ್ಯಕತೆ ನಮಗಿಲ್ಲ. ಏ ಮೈಲಾರಣ್ಣ, ಯಾಕೆ ಸುಮ್ಮನೆ ನಮ್ಮ ಗೌಡ್ರ ಜೊತೆ ತಿಂಡಿ ತಕೋತಿ? ಏ ಪರಮೇಶಪ್ಪ, ನೀನು ಒಳ್ಳೆಯ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಆಗಿದ್ದರೆ ಈ ರೀತಿ ಮಾತನಾಡುತ್ತಿರ್ಲಿಲ್ಲ. ನೀನು ಈ ರೀತಿ ಮಾತನಾಡುತ್ತಿರ್ಲಿಲ್ಲ. ಆ ಹೆತ್ತ ತಾಯಿಗೇನು ಗೊತ್ತು ಮುಂದೆ ನೀನು ಈಗ ರಾಕ್ಷಸನಾಗಿ ಬೆಳುತ್ತೀಯಾ ಎಂದು. ಏ ಮೈಲಾರಪ್ಪ, ಈ ದೇಶದಲ್ಲಿ ಯಾರಿಗ ಒಳ್ಳೆಯವ್ರ ಕಾಲ ಐತೋ ಯಪ್ಪ? ಎಲ್ಲಾರ್ಗಿ ಊಟ ಇಡಾರ್ಗೆ ಕಾಲ ಐತೋ? ಈಗ ಕಾಲ ಐತೆ. ಮುಚ್ಚು ಬಾಯಿ ದೇಶ ದ್ರೋಹಿ. ಈ ದೇಶ ಕಾಯಲು ಸೈನಿಕರು ಬೇಕು. ಆಗ ದೇಶಕ್ಕೆ 3 ಹೊತ್ತು ಅನ್ನ ಹಾಕಲು ಈ ರೈತರು ಬೇಕು. ಈ ರೈತರಿಗೆ ಅನ್ನ ಬೆಳೆಯಲು ತುಂಡು ಭೂಮಿಯಾದರೂ ಇರಬೇಕು. ಅದೇ ಭೂಮಿಯನ್ನು ನಿನ್ನ ಸ್ವಾರ್ಥಕ್ಕೋಸ್ಕರ
ಮಾರಾಟ ಮಾಡಲು ಹೊರಟಿರುವಲ್ಲ, ನಿನಗೆ ನಾಚಿಕೆ ಆಗುದಿಲ್ಲ ಹೇಗೆ? ಹೌದು, ಬೇಕಾದರೆ ನಮ್ಮ ಭೂಮಿಯ ಮೇಲೆ ರಕ್ತವನ್ನೇ ಬೇಕಾದರೂ ಹರಿಸೋಣ, ಆದ್ರೆ ನಮ್ಮ ಭೂಮಿಯನ್ನು ಮಾತ್ರ ಯಾರಿಗೂ ಬಿಟ್ಟುಕೊಡೋಣ ಬೇಡ. ಪ್ರತಿಜ್ಞೆ. ಲೇ ಕಪಿಗಳೇ, ಇಲ್ಲಿಂದ ಬಿಟ್ಟು ಹೋಗಲು ಸಿದ್ಧರಾಗಿರಿ. ಅದ ನಮ್ಮ ರಾಜಕೀಯ ತಂತ್ರ. ನಿಮ್ಮನ್ನು ನೇಣಗಂಬಕ್ಕೆ ಹಾಕದಿದ್ದರೆ ನಮ್ಮ ಹೆಸರು ರಾಜಕೀಯ ವಂಶದ ಕಾಳಿಂಗನೇ ಅಲ್ಲ. ಎಂಚಲೆ ನೆಕ್ಕುವ ನಾಯಿ ನನ್ನ ಮಗನೇ, ಮೊದಲು ನನ್ನ ಚಟ್ಟ ಕಟ್ಟುವ ಮೊದಲು ನೀನು ನೆಟ್ಟಿಗೆ ನಿಂತುಕೊಳ್ಳಲು ಕಲಿತುಕೊಳ್ಳೆ. ವರ್ಷ ನನ್ನ ಮಗನೇ, ಕೋಳಿಯ ಕತ್ತನ್ನು ಕತ್ತರಿಸುವ ಒಂದು ಕ್ವಾಟ್ಲಿಯನ್ನು ಹಿಡಿದುಕೊಂಡು ಹಾರಾಡಿದರೆ ನಿನ್ನ ಕ್ವಾಟ್ಲಿಗೆ ಹೆದರಿ ಏನು ಓಡಿ ಹೋಗುತ್ತಾರೆ ಎಂದು ತಿಳಿದ್ರೆ ಏನು ಮಗನೇ? ತೋ ಈ ಮಗಗ ಅವಾಗ ಮೊದಲ ಹೇಳಿದ್ನೆ ಕ್ವಾಟ್ಲಿ ಮಸ್ಕೊಂಡ್ ಬಾಲಿ ಅಂತ ಹೇಳಿ. ಈ ಮಗಗ ನನ್ನ ಮಾತಂದ್ರ ಹುಲ್ಲಿದ್ದಂಗ ಆಗೇತ್ರಿಪ್ಪ, ಹುಲ್ಲಿದ್ದಂಗ. ಮೈಲಾರಿ, ನೀನು ನಿಜವಾಗ್ಲೂ ನಿನ್ನ ತಂದೆಗೆ ಹುಟ್ಟಿದವರು ಆದ್ರೆ ನಿಮ್ಮ ಹೊಲ ಉಳಿಸಿಕೊಂಡು ತೋರಿಸು, ಇಲ್ಲದಿದ್ದರೆ ನೀನು ತಂದೆಗೆ ಹುಟ್ಟಿಲ್ಲ ಎಂದು ನಾನು ನಿರೂಪಿಸಿ ತೋರಿಸುತ್ತೇನೆ. ಏ ಗೌಡ, ಬಿಗಿ ಹಿಡಿದು ಮಾತನಾಡು ಮಗನೇ. ನೀನು ನಿಜವಾಗಿ ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದವನೇ ಆಗಿದ್ದರೆ ನನ್ನ ಜಮೀನನ್ನು ಖರೀದಿ ಮಾಡಿ ತೋರಿಸಲೇ ನಿನ್ನ ರಾಜಕೀಯ ಪವರ್. ಎಲ್ಲದಿದ್ದರೆ ನೀನೊಬ್ಬ ಸೂಳೆಯ ಮಗನೆಂದು ಇಲ್ಲಿಂದ ಕಾಲು ಕಿತ್ತು ಹೊರಟು ಹೋಗಲೇ. ಮೈಲಾರಣ್ಣ, ಹೋಗೋಣ ನಡೆ. ನಡಿ ಮಾದೇವಪ್ಪ, ಹೋಗೋಣ. ಹೋಗು ಮಗನೇ, ಹೋಗು. ನಾಳೆ ಸೂರ್ಯ ಮುಳುಗುವುದರೊಳಗಾಗಿ ನಿನ್ನನ್ನು ನೇಣುಗಂಬಕ್ಕೆ ಹಾಕದಿದ್ದರೆ ನನ್ನ ರಂಗೇನಹಳ್ಳಿ ರಂಗೇಗೌಡನೇ ಅಲ್ಲ. ಹಾ ಬಲರಾಮ್, ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ MLA ನಾನು ಕೊಲೆ ಮಾಡಲು ಬಂದಿದ್ದ ಮೈಲಾರಿ ಎಂದು ಕಂಪ್ಲೇಂಟ್ ಕೊಟ್ಟು ಬಾ. ನಾನು ಕಮಿಷನರ್ಗೆ ಫೋನ್ ಮಾಡಿ ಹೇಳ್ತೇನೆ. ಆಯ್ತು ಬಾವ, ಹೋಗಿ ಬರುತ್ತೇನೆ. ಗೌಡ್ರ, ನಾ ಮಗ ಊರಾಗ ಹೆಂಗ್ ಬದುಕ್ತಾನ ಬದುಕ್ಲೆ, ಇನ್ನು ನಾವು ಹೋಗು ನಡ್ರಿ.